ಇವತ್ತಿನ ದಿನ ನಾನು ಫಿಶ್ ರವಾ ಫ್ರೈ ಮಾಡ್ತಾ ಇದ್ದೀನಿ. ಫಿಶ್ ರವಾ ಫ್ರೈ ಮಾಡೋದಕ್ಕೆ ಇಲ್ಲಿ ಏನೇನು ತೊಗೊಂಡಿದ್ದೀನಿ ಅಂದರೆ ಅರ್ಧ kg ಆಗೋಷ್ಟು ಫಿಶ್ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಜೀರಿಗೆ ಪುಡಿ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹಳದಿ, ಮತ್ತು ಧನಿಯಾ ಮತ್ತು ಅಚ್ಕಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಿಂಬೆ ರಸ ಮತ್ತು ರವೆ. ಇದಿಷ್ಟಿದ್ರೆ ನಾವಿವತ್ತು ತುಂಬಾ ಕ್ರಿಸ್ಪಿ ಆಗಿರುವಂಥ ಮತ್ತು ತುಂಬ ಟೇಸ್ಟಿ ಆಗಿರುವಂಥ ಫಿಶ್ ರವಾ ಫ್ರೈ ಮಾಡ್ಬೋದು. ಈಗ ಇಲ್ಲಿ ಮೊದಲಿಗೆ ಇಲ್ಲಿ ಏನೇನು ನಾನು ಸ್ಪೈಸಸ್ ತೊಗೊಂಡಿದ್ದೀನೋ ಅದನ್ನೆಲ್ಲ ನಾನು ಇದ್ರೊಳಗಡೆ ಸೇರಿಸ್ಕೊತಾ ಇದ್ದೀನಿ. ಮತ್ತು ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ, ಮತ್ತು ನಿಂಬೆ ರಸ ಕೂಡ ಹಾಕೋತಾ ಇದ್ದೀನಿ. ಇದೆಲ್ಲವನ್ನು ಕೈಯಿಂದ ನೀಟಾಗಿ ಕಲಿಸ್ಕೊಂಡು ನೀವು ಈಗ ಒಂದೊಂದೇ ಫಿಶಸ್ನ ನಾವು ಇದ್ರ ಜೊತೆನಲ್ಲಿ ಪೂರ್ತಿ ನೀಟಾಗಿ ಹಚ್ಕೋಬೇಕಾಗತ್ತೆ. ಫಿಶಸ್ಗೆ ಯಾವಾಗಲೂ ಅಷ್ಟೇ ಫಿಶ್ಗೆ ಸ್ವಲ್ಪ ಖಾರ ಮತ್ತು ಹುಳಿ ಇವೆರಡೂ ಕೂಡ ಮುಂದೆ ಇರಬೇಕಾಗತ್ತೆ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಇಲ್ಲಿ ಹುಳಿನ. ನೀವಿಲ್ಲಿ ನಿಂಬೆ ರಸ ಹಾಕೋಬೋದು, ಅದು ಬೇಡ ಅಂತಂದರೆ ವಿನೆಗರ್ ಇರುತ್ತಲ್ಲ ವಿನೆಗರ್ನು ಕೂಡ ಸೇರಿಸ್ಕೋಬೋದು. ಬಟ್ ನಾನಿಲ್ಲಿ ನಿಂಬೆ ರಸನೇ ಸೇರಿಸ್ಕೊಂಡಿದ್ದೀನಿ. ಇದೇ ರೀತಿ ಎಲ್ಲ ಫಿಶಸ್ಗೂ ನೀವು ಮಸಾಲೆನ ಹಚ್ಕೋಬೇಕಾಗತ್ತೆ. ಈಗ ಇಲ್ಲಿ ನಾನು ಎಲ್ಲ ಫಿಶಸ್ಗೂ ಮಸಾಲೆ ಎಲ್ಲ ಹಚ್ಚಿರೋದಾಗಿದೆ. ಇದೇ ರೀತಿ ಇದು ಮ್ಯಾರಿನೇಟ್ ಆಗೋದಕ್ಕೆ ಒಂದು ಅರ್ಧ ಗಂಟೆಯಿಂದ 1 ಗಂಟೆವರೆಗೂ ಬಿಟ್ಬಿಡ್ತೀನಿ. ಈಗ ಇದೆಲ್ಲ ಮ್ಯಾರಿನೇಟ್ ಆಗಿದೆ. ಆಗಲೇ ನಾನು ಮೋರ್ ದೆನ್ 1 ಅವರ್ ಬಿಟ್ಟಿದ್ದೀನಿ. ಮತ್ತು ಇದನ್ನು ಅರ್ಧ ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. ಇಲ್ಲಿ ಇದನ್ನು ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಯಾವುದಾದ್ರೂ ಸರಿ ನಿಮಗೆ ಫಿಶ್ ಕಬಾಬ್ ಪೌಡ್ರ್ ಇರುತ್ತಲ್ಲ ಅದನ್ನಾದರೂ ಸೇರಿಸ್ಕೋಬೋದು. ಇದು ಬೇಡ ಅಂತ ಅಂದರೆ ನೀವು ಅಚ್ಕಾರದ ಪುಡಿ ಜೊತೆಯಲ್ಲಿ ಸೇರಿಸ್ಬೋದು. ಇದನ್ನೆಲ್ಲ ನೀವು ನೀಟಾಗಿ ಒಂದಕ್ಕೊಂದು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಈಗ ಇಲ್ಲಿ ಮ್ಯಾರಿನೇಟ್ ಮಾಡಿದಂಥ ಫಿಶ್ನ ತೊಗೊಂಡು ಇದ್ರೊಳಗಡೆ ಹಾಕಿ ಎರಡೂ ಕಡೆ ನೀವು ಈ ರೀತಿಯಾಗಿ ಮಾಡ್ಕೋಬೇಕಾಗತ್ತೆ. ಇದೇ ರೀತಿಯಾಗಿ ನೀವು ಎಲ್ಲ ಫಿಶಸ್ನು ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ಒಂದು ತವ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಎಣ್ಣೆ ಹಾಕೋತಾ ಇದ್ದೀನಿ. ಮತ್ತು ಈಗ ಇದಕ್ಕೆ ನಾನು ತುಂಬ ಕಡಿಮೆ ಉರಿನಲ್ಲಿ ಸಿಮ್ ಮಾಡ್ಕೊಂಡಿದ್ದೀನಿ. ಈಗ ಎರಡೂ ಕಡೆ ನಾನು ಇದನ್ನು ಫ್ರೈ ಮಾಡ್ಕೊತೀನಿ. ಈಗ ಇದು ಪೂರ್ತಿಯಾಗಿ ಆಗಿದೆ. ಹಾಗಾಗಿ ನಾನು ತೆಗೆದು ಬೇರೆ ಪ್ಲೇಟ್ಗೆ ಇಟ್ಕೊತಾ ಇದ್ದೀನಿ. ಇದೇ ರೀತಿಯಾಗಿ ಬೇರೆ ಎಲ್ಲ ಫಿಶಸ್ನು ಕೂಡ ನೀವು ತವಾ ಫ್ರೈ ಮಾಡ್ಕೋಬೇಕಾಗತ್ತೆ. ಇದೇ ರೀತಿಯಾಗಿ ಎಲ್ಲವನ್ನು ಮಾಡ್ಕೋಬೇಕಾಗುತ್ತೆ. ಈಗ ಇದಾಗಿದೆ. ಹಾಗಾಗಿ ನಾನು ನಿಮಗೆ ಸರ್ವಿಂಗ್ ಪ್ಲೇಟ್ಗೆ ಹಾಕಿ ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ.
ನೋಡಿ ಕೊನೆಯದಾಗಿ ನಿಮಗೆ ಇದು ಈ ರೀತಿಯಾಗಿ ಬರುತ್ತೆ. ಮಾಡೋದಕ್ಕೆ ತುಂಬಾ ಸುಲಭವಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ನಾನಿವತ್ತು ದಿನ ಮಾಡಿರೋಂಥ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.